ನಮಸ್ಕಾರ ಸ್ನೇಹಿತರೆ. ವಿಧಾನಸಭೆ ಇರಬಹುದು ಅಥವಾ ಲೋಕಸಭೆ ಇರಬಹುದು, ಸಾಮಾನ್ಯವಾಗಿ ವಿರೋಧ ಪಕ್ಷದವರು ತಾವು ಕೇಳಿರುವಂತಹ ಪ್ರಶ್ನೆಗೆ ಆಡಳಿತ ಪಕ್ಷದವರು ಸರಿಯಾಗಿ ಉತ್ತರ ಕೊಟ್ಟಿಲ್ಲ, ನಮಗೆ ಈ ಉತ್ತರದಿಂದ ಸಂತೃಪ್ತಿ ಸಿಕ್ಕಿಲ್ಲ, ಈ ರೀತಿಯಾಗಿ ಕೆಲವೊಮ್ಮೆ ಆರೋಪಿಸ್ತಾರೆ. ಅದೇ ರೀತಿಯಲ್ಲಿ ಕೆಲವೊಮ್ಮೆ ಬೇರೆ ಬೇರೆ ಕಾರಣಗಳಿಂದಾಗಿ ಅವರು ಸಭಾತ್ಯಾಗವನ್ನ ಮಾಡ್ತಾರೆ. ಇದನ್ನ ನೀವು ಸಾಮಾನ್ಯವಾಗಿ ನೋಡಿರ್ತೀರ. ಆದ್ರೆ ಇವತ್ತು ಕರ್ನಾಟಕ ವಿಧಾನಸಭೆಯಲ್ಲಿ ಒಂದು ವಿಚಿತ್ರ ಘಟನೆ ನಡೀತು. ಅದೇನು ಅಂತ ಹೇಳಿದ್ರೆ, ಖುದ್ದಾಗಿ ಸ್ಪೀಕರ್ ಆಗಿರುವಂತಹ ಅಂದ್ರೆ ಸಭಾಧ್ಯಕ್ಷರಾಗಿರುವಂತಹ ಯುಟಿ ಖಾದರ್ ಅವರೇ ಸಭಾತ್ಯಾಗ ಮಾಡಿದಂತಹ ಒಂದು ಘಟನೆ ನಡೀತು. ಹಾಗಾದ್ರೆ ಯುಟಿ ಖಾದರ್ ಅವರು ಈ ರೀತಿಯಾಗಿ ಸಭಾತ್ಯಾಗ ಮಾಡ್ಲಿಕ್ಕೆ ಕಾರಣ ಏನು, ಅದರ ಹಿನ್ನೆಲೆ ಏನು, ಈ ಎಲ್ಲ ವಿವರಗಳನ್ನ ನಾನು ನಿಮ್ಗೆ ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಹತ್ರ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಸಾಮಾನ್ಯವಾಗಿ ವಿಧಾನಸಭೆ ಇರ್ಬೋದು, ಲೋಕಸಭೆ ಇರ್ಬೋದು, ಈ ಸಭಾತ್ಯಾಗ ಅನ್ನೋದು ಕಾಮನ್ ವಿಷಯ. ವಿರೋಧ ಪಕ್ಷದವರಿಗೆ ಆಡಳಿತ ಪಕ್ಷದವರು ಕೊಟ್ಟಂತ ಉತ್ತರದಿಂದ ಏನೋ ಅತೃಪ್ತಿ ಆದ್ರೆ ಅಥವಾ ಬೇರೆ ಬೇರೆ ಕಾರಣಗಳಿಂದ ಅಥವಾ ಅವ್ರು ಕೊಟ್ಟಂತ ಉತ್ತರವನ್ನ ಪ್ರತಿಭಟಿಸಿ ಈ ರೀತಿಯಾಗಿ ಸಭಾತ್ಯಾಗವನ್ನ ಮಾಡ್ತಾನೆ ಇರ್ತಾರೆ. ಆದ್ರೆ ಯಾವತ್ತೂ ಕೂಡ ಸಭಾಧ್ಯಕ್ಷರೇ ಸಭಾತ್ಯಾಗ ಮಾಡಿದ್ದನ್ನ ನಾವು ಇಲ್ಲಿವರೆಗೆ ನೋಡಿಲ್ಲ. ನನಗೆ ಗೊತ್ತಿದ್ದಾಗೆ ಈ ಹಿಂದೆ ಆ ರೀತಿ ನಡೆದಂತಹ ಘಟನೆಗಳು ನನಗಂತೂ ನೆನಪಿಗೆ ಬರ್ತಾ ಇಲ್ಲ. ನಿಮ್ಗೇನಾದ್ರೂ ಅಂತಹ ಘಟನೆಗಳು ನೆನಪಿದ್ರೆ ದಯವಿಟ್ಟು ನಂಗೆ ತಿಳಿಸಿ. ಆದ್ರೆ ಇವತ್ತು ಕರ್ನಾಟಕ ವಿಧಾನಸಭೆಯಲ್ಲಿ ಒಂದು ವಿಲಕ್ಷಣ ಘಟನೆ ನಡೀತು. ಇಲ್ಲಿ ಖುದ್ದಾಗಿ ಸಭಾಧ್ಯಕ್ಷರಾದಂತಹ ಯುಟಿ ಖಾದರ್ ಅವರು ಸಭಾತ್ಯಾಗ ಮಾಡಿದಂತಹ ಘಟನೆ ನಡೀತು. ಸಾಮಾನ್ಯವಾಗಿ ಸಭಾಧ್ಯಕ್ಷರು ಸದನವನ್ನ ನಡೆಸಲಿಕ್ಕೆ ತುಂಬಾ ಕಷ್ಟ ಆದಾಗ, ಅಂದ್ರೆ ಅಪೋಸಿಟ್ ಪಾರ್ಟಿಯವರು ಗಲಾಭೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಆಡಳಿತ ಪಕ್ಷದವರು ಕೂಡ ಕೆಲವೊಮ್ಮೆ ಗಲಾಭೆಯನ್ನ ಮಾಡ್ತಾ ಇರ್ತಾರೆ. ಆಗ ಸದನವನ್ನ ನಡೆಸಲಿಕ್ಕೆ ಕಷ್ಟ ಆದಾಗ ಸ್ವಲ್ಪ ಹೊತ್ತಿನ ಮಟ್ಟಿಗೆ ಸದನವನ್ನ ಮುಂದೂಡಿ ಸಭಾಧ್ಯಕ್ಷರು ತಮ್ಮ ಆಸನದಿಂದ ಎದ್ದು ಹೋಗೋದು ಕಾಮನ್ ವಿಷಯ. ಆದ್ರೆ ಇವತ್ತು ಯುಟಿ ಖಾದರ್ ಅವರು ತಾವೇ ಸಭಾತ್ಯಾಗವನ್ನ ಮಾಡಿದ್ರು. ಈ ರೀತಿ ಮಾಡ್ಲಿ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಇವತ್ತು ಬೆಳಿಗ್ಗೆ ಸದನ ಸೇರಿದ ಸಂದರ್ಭದಲ್ಲಿ ಕ್ವಶನ್ ಅವರ್ ಅಂದ್ರೆ ಪ್ರಶ್ನೋತ್ತರ ಕಾಲ ಅಂತ ಕೊಂಡಿರ್ತದೆ. ಈ ಪ್ರಶ್ನೋತ್ತರ ಕಾಲದಲ್ಲಿ ಒಟ್ಟಿಗೆ 230 ಪ್ರಶ್ನೆಗಳನ್ನ ಈ ಹಿಂದೆನೆ ಕೊಟ್ಟಿರ್ತಾರೆ. ಅಂದ್ರೆ ಏನೆಲ್ಲ ಪ್ರಶ್ನೆ ಕೇಳಬೇಕೋ ಆ ಪ್ರಶ್ನೆಗಳನ್ನ ಮೊದಲೇ ಕಳಿಸ್ಕೊಟ್ಟಿರ್ತಾರೆ. ಆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತ ಉತ್ತರವನ್ನ ಮಂತ್ರಿಗಳು ತಯಾರು ಮಾಡ್ಕೋಬೇಕಾಗ್ತದೆ. ಅಂದ್ರೆ ಮಂತ್ರಿಗಳು ಖುದ್ದಾಗಿ ಏನು ತಯಾರು ಮಾಡೋದಿಲ್ಲ, ಅವರು ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳಿಗೆ ಕಳಿಸ್ಕೊಡ್ತಾರೆ. ಅಲ್ಲಿಂದ ಅವರು ಉತ್ತರವನ್ನ ತಯಾರಿ ಮಾಡಿ ಇವರಿಗೆ ಕಳಿಸ್ಕೊಡ್ತಾರೆ. ಆ ಉತ್ತರವನ್ನ ಇವರು ಸದನದಲ್ಲಿ ಕೊಡ್ಬೇಕಾಗಿ ಬರ್ತದೆ. ಇದು ಸಾಮಾನ್ಯವಾಗಿ ನಡೆಯುವಂತಹ ಪ್ರಕ್ರಿಯೆ. ಆದ್ರೆ ಇವತ್ತು ಸದನದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಈ ರೀತಿಯಾಗಿ 230 ಪ್ರಶ್ನೆಗಳನ್ನ ಕೇಳಿದಾಗ ಅದರಲ್ಲಿ ಉತ್ತರ ಸಿಕ್ಕಿರುವಂತದ್ದು ಕೇವಲ 84 ಪ್ರಶ್ನೆಗಳಿಗೆ. ಅಂದ್ರೆ 146 ಪ್ರಶ್ನೆಗಳಿಗೆ ಉತ್ತರವೇ ಸಿಕ್ಕಿಲ್ಲ. ಇಲ್ಲಿ ಪ್ರಶ್ನೆಯನ್ನ ಆಡಳಿತ ಪಕ್ಷದ MLA ಗಳು ಕೂಡ ಕೇಳಿರ್ತಾರೆ, ಹಾಗೇನೆ ವಿರೋಧ ಪಕ್ಷದ MLA ಗಳು ಕೂಡ ಕೇಳಿರ್ತಾರೆ. ಆದ್ರೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕಾದಂತಹ ಜವಾಬ್ದಾರಿ ಆಯಾಯ ಇಲಾಖೆಗೆ ಸಂಬಂಧಪಟ್ಟಂತಹ ಮಂತ್ರಿಗಳಿಗಿರ್ತದೆ. ಆದ್ರೆ ಈ ಮಂತ್ರಿಗಳು 146 ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಗೋಜಿಗೆ ಹೋಗ್ಲಿಲ್ಲ. ಅದಲ್ಲದೆ ಬಹಳಷ್ಟು ಮಂತ್ರಿಗಳು ಗೈರು ಹಾಜರಾಗಿದ್ರು. ಒಂದ್ ವೇಳೆ ಆ ಇಲಾಖೆಗೆ ಸಂಬಂಧಪಟ್ಟಂತ ಮಂತ್ರಿಗಳು ಗೈರು ಹಾಜರಾಗಿದ್ರು ಕೂಡ ಬೇರೆ ಮಂತ್ರಿಗಳು ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಕೊಡಬಹುದು. ಆ ರೀತಿಯಾದಂತಹ ವ್ಯವಸ್ಥೆ ವಿಧಾನಸಭೆಯಲ್ಲಿದೆ. ಆದ್ರೆ ಇಲ್ಲಿ ಆಗಿರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ 146 ಪ್ರಶ್ನೆಗಳಿಗೆ ಉತ್ತರವನ್ನೇ ತಯಾರು ಮಾಡಿರಲಿಲ್ಲ. ಅಂದ್ರೆ ಇಲ್ಲಿ ಮಂತ್ರಿಗಳು ಮತ್ತು ಅವರ ಕೆಳಗಡೆ ಕೆಲಸ ಮಾಡುವಂತಹ ಅಧಿಕಾರಿಗಳು ಯಾರೆಲ್ಲ ಇದ್ದಾರೆ, ಇವರೆಲ್ಲರೂ ಕೂಡ ಇಲ್ಲಿ ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ತಯಾರು ಮಾಡುವಲ್ಲಿ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಹಾಗಾಗಿ ಇದರಿಂದ ಬೇಸತ್ತಂತಹ ಯುಟಿ ಖಾದರ್ ಅವರು ತಾವೇ ಖುದ್ದಾಗಿ ಸಭಾತ್ಯಾಗವನ್ನ ಮಾಡಿದ್ದಾರೆ. ಈ ರೀತಿಯಾಗಿ ಸಭಾತ್ಯಾಗ ಮಾಡೋದಕ್ಕಿಂತ ಮೊದಲು ಯುಟಿ ಖಾದರ್ ಅವರು ಒಂದು ಮಾತನ್ನ ಹೇಳಿದ್ರು. ಇಲ್ಲಿ ಮಂತ್ರಿಗಳು ಮತ್ತು ಆ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬೇಜವಾಬ್ದಾರಿತನದಿಂದ ವರ್ತಿಸ್ತಾ ಇದ್ದಾರೆ, ಇದನ್ನ ಸಹಿಸಿಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದಲ್ಲದೆ ಬಹಳಷ್ಟು ಮಂತ್ರಿಗಳು ಸದನಕ್ಕೆ ಕೂಡ ತಲೆ ಹಾಕ್ತಾ ಇಲ್ಲ, ಇದು ಅತ್ಯಂತ ವಿಷಾದನೀಯ ಅಂತೇಳಿ ಹೇಳಿ ಅವರು ಸಭಾತ್ಯಾಗವನ್ನ ಮಾಡಿದ್ರು. ನಿಮ್ಗೆ ಗೊತ್ತಿರಬಹುದು, ನಾವು ಆರಿಸಿ ಕಳಿಸುವಂತಹ MLA ಗಳು ಸಾಮಾನ್ಯವಾಗಿ ಸದನಕ್ಕೆ ಬಹಳ ಅಪರೂಪವಾಗಿ ಹಾಜರಿಯನ್ನ ಹಾಕ್ತಾರೆ. ಕೆಲವರು ರೆಗ್ಯುಲರ್ ಆಗಿ ಸದನಕ್ಕೆ ಹೋಗ್ತಾರೆ. ಆದ್ರೆ ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಸದನ ನಡೆಯುವ ಸಂದರ್ಭದಲ್ಲಿ ಬೆಂಗಳೂರಿನಲ್ಲೇ ಇರ್ತಾರೆ, ಆದ್ರೆ ಸದನಕ್ಕೆ ಅವರು ಹೋಗೋದಿಲ್ಲ. ಅದಕ್ಕೆ ಬದಲಾಗಿ ಅಲ್ಲಿ ಓಡಾಡ್ಕೊಂಡು ಮೋಜು ಮಸ್ತಿಯನ್ನು ಮಾಡ್ಕೊಂಡಿರ್ತಾರೆ. ಆದ್ರಿಂದ ನೀವು ಸಾಮಾನ್ಯವಾಗಿ ಈ ಲೈವ್ ಟೆಲಿಕಾಸ್ಟ್ ನಡೆಯುವ ಸಂದರ್ಭದಲ್ಲಿ ಸದನವನ್ನ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟೊಂದು ಜನ MLA ಗಳಿರ್ತಾರೆ, ಹಾಗೇನೆ ಎಷ್ಟೊಂದು ಜನ ಮಂತ್ರಿಗಳು ತಮ್ಮ ಸ್ಥಾನದಲ್ಲಿ ಕುಳಿತುಕೊಂಡಿರ್ತಾರೆ ಅಂತಕೊಂಡು. ಸಾಮಾನ್ಯವಾಗಿ ಬೆರಳೆಣಿಕೆಯಷ್ಟು ಜನ ಮಾತ್ರ ಕಲಾಪಗಳಲ್ಲಿ ಭಾಗವಹಿಸ್ತಾರೆ. ಕೆಲವರಾದ್ರೂ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ, ಹಾಗೇನೆ ಕೆಲವರು ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಭಾಷಣವನ್ನು ಕೂಡ ಮಾಡ್ತಾರೆ. ಆದ್ರೆ ಇನ್ನು ಕೆಲವರಿದ್ದಾರೆ, ಅವರು ತಮ್ಮ ಈ 5 ವರ್ಷದ ಅವಧಿಯಲ್ಲೇ ಒಂದೇ ಒಂದು ಪ್ರಶ್ನೆಯನ್ನು ಕೂಡ ಕೇಳೋದಿಲ್ಲ, ಹಾಗೇನೆ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಚರ್ಚೆಯಲ್ಲಿ ಕೂಡ ಅವರು ಭಾಗವಹಿಸೋದಿಲ್ಲ. ಅಂದ್ರೆ ಅವ್ರ ಇಂಟೆನ್ಷನ್ ಏನು ಅಂತ ಹೇಳಿದ್ರೆ, ತಾನು ಗೆದ್ದು MLA ಅನ್ಸ್ಕೊಳ್ಬೇಕು. ಒಮ್ಮೆ ಗೆದ್ದ ಮೇಲೆ ಅವ್ರು ಬೇರೆ ಎಲ್ಲದನ್ನು ಮರೆತು ಬಿಡ್ತಾರೆ, ಸದನಕ್ಕೆ ಹೋಗೋದನ್ನು ಕೂಡ ಮರೆತು ಬಿಡ್ತಾರೆ. ಆ ರೀತಿಯಾಗಿ ವರ್ತಿಸುವಂತಹ ಬಹಳಷ್ಟು MLA ಗಳು ನಮ್ಮ ರಾಜ್ಯದಲ್ಲಿದ್ದಾರೆ. ಇವರೆಲ್ಲರಿಗೂ ಅಷ್ಟೇ ಇಲೆಕ್ಷನ್ ಗೆಲ್ಲುವವರೆಗೂ ಕೂಡ ನಾವು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ, ನಿಮ್ಮ ಪರವಾಗಿ ನಾನು ಸದನದಲ್ಲಿ ಹೋರಾಡ್ತೇನೆ, ರಸ್ತೆಯಲ್ಲಿ ನಿಂತ್ಕೊಂಡು ಹೋರಾಡ್ತೇನೆ, ಈ ರೀತಿ ಎಲ್ಲ ಹೇಳ್ತಾರೆ.
ಗೆದ್ದ ಮೇಲೆ ಅದೆಲ್ಲದನ್ನು ಮರೆತು ಬಿಡ್ತಾರೆ. ಇನ್ನೊಂದು ವಿಷಯ ಏನಂದ್ರೆ, ಒಂದ್ ವೇಳೆ ಗೆದ್ದು ಅವರ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಇವ್ರು ಮಾಡುವಂತ ಮೊದಲ ಕೆಲಸ ಏನಂತ ಹೇಳಿದ್ರೆ, ಏನಾದ್ರೂ ಮಾಡಿ ನಾನು ಮಂತ್ರಿ ಆಗ್ಬೇಕು, ಅದಕ್ಕೆ ಶತ ಪ್ರಯತ್ನ ಮಾಡ್ತಾರೆ. ಅದಕ್ಕಾಗಿ ಏನಾದ್ರೂ ವಾಮ ಮಾರ್ಗ ಇದೆಯಾ ಅದನ್ನು ಕೂಡ ಟ್ರೈ ಮಾಡ್ತಾರೆ. ಒಂದ್ ವೇಳೆ ಅವ್ರು ಮಂತ್ರಿ ಆದ್ರು ಅಂತ ಹೇಳಿದ್ರೆ ಕೊನೆಗೆ ಹಣ ಹೇಗೆ ಮಾಡೋದು ಈ ರೀತಿಯಾಗಿ ಯೋಚನೆ ಮಾಡ್ತಾರೆ ಹೊರತು ಆ ಇಲಾಖೆಯನ್ನು ಉಪಯೋಗಿಸ್ಕೊಂಡು ನಾವು ರಾಜ್ಯದಲ್ಲಿ ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡಬೇಕು ಇದ್ಯಾವುದ್ರ ಬಗ್ಗೆನೂ ಅವ್ರಿಗೆ ಯೋಚನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ಬದಲಾಗಿ ಕೇವಲ ನನಗೆ ಎಲ್ಲಿ ಲಾಭ ಆಗ್ತದೆ ಅದನ್ನ ಮಾತ್ರ ಟ್ರೈ ಮಾಡ್ತಾ ಇರ್ತಾರೆ ಹೊರತು ಬೇರೆ ಇನ್ನೇನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಹಾಗೇನೆ ಅವರು ವಿಧಾನಸಭೆಯಲ್ಲಿ ಅಧಿವೇಶನ ನಡೀತಾ ಇರೋ ಸಂದರ್ಭದಲ್ಲಿ ಕೂಡ ಅಷ್ಟೇ ವಿಧಾನಸಭೆ ಕೂಡ ತಲೆ ಹಾಕಲ್ಲ. ನಿಮ್ಗೆ ಗೊತ್ತಿದೆ, ಇದೀಗ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತಹ ಅಧಿವೇಶನ, ಬಜೆಟ್ ಅಧಿವೇಶನ ನಡೀತಾ ಇರುವಂತಹದ್ದು. ಈ ಸಂದರ್ಭದಲ್ಲಿ ಎಲ್ಲಾ ಮಂತ್ರಿಗಳು ಸದನದಲ್ಲಿ ಹಾಜರಿದ್ದು ಅಲ್ಲಿ ನಡೆಯುವಂತಹ ಚರ್ಚೆಗಳಲ್ಲಿ ಭಾಗವಹಿಸಬೇಕಾಗಿ ಬರ್ತದೆ. ಆದ್ರೆ ಅವರು ಸದನಕ್ಕೆ ಗೈರು ಹಾಜರಾಗಿರ್ತಾರೆ. ಆದ್ರಿಂದಾಗಿ ಇಲ್ಲಿ ಯುಟಿ ಖಾದರ್ ಅವರು ಬಹಳಷ್ಟು ನೊಂದುಕೊಂಡು ಇವತ್ತು ಸಭಾತ್ಯಾಗವನ್ನ ಮಾಡಿದ್ದಾರೆ. ಈಗ ಬರ್ತಾ ಇರುವಂತಹ ಸುದ್ದಿ ಏನು ಅಂತ ಹೇಳಿದ್ರೆ, ಕೆಲವೊಂದು ಇಲಾಖೆ ಸಂಬಂಧಪಟ್ಟಂತಹ 3 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಅವರು ಆ ಇಲಾಖೆ ಸಂಬಂಧಪಟ್ಟಂತ ಪ್ರಶ್ನೆಗಳಿಗೆ ಸರಿಯಾದಂತಹ ಉತ್ತರವನ್ನ ಪ್ರಿಪೇರ್ ಮಾಡಿ ಕಳಿಸ್ಕೊಡ್ಬೇಕಾಗಿತ್ತು. ಆದ್ರೆ ಅವರು ಉತ್ತರವನ್ನ ಕಳಿಸ್ಕೊಟ್ಟಿಲ್ಲ. ಹಾಗಾಗಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಕೇವಲ ಆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರೆ ಸಾಕಾಗ್ತದ? ಆ ಇಲಾಖೆ ಸಂಬಂಧಪಟ್ಟಂತಹ ಮಂತ್ರಿಯ ಮೇಲೂ ಕೂಡ ಏನಾದ್ರೂ ಕ್ರಮವನ್ನ ಕೈಗೊಳ್ಳಬೇಕು. ಆದ್ರೆ ಆ ಮಂತ್ರಿಗಳ ಮೇಲೆ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳುವಂತಹ ಅಧಿಕಾರ ಮುಖ್ಯಮಂತ್ರಿಗೂ ಕೂಡ ಇಲ್ಲ ಅಂತ ಹೇಳಿದ್ರೆ ಹೇಳ್ಬಹುದು. ಒಟ್ಟಾರೆಯಾಗಿ ಯುಟಿ ಖಾದರ್ ಅವರು ಸದನದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಪಟ್ಟ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಈ ರೀತಿಯಾಗಿ ಸಭಾತ್ಯಾಗ ಮಾಡುವ ಮುಖಾಂತರ ಮುಖ್ಯಮಂತ್ರಿಗಳೇ ನೋಡಿ, ನಿಮ್ಮ ಮಂತ್ರಿ ಮಂಡಲದಲ್ಲಿ ಈ ರೀತಿ ಆಗ್ತಾ ಇದೆ, ಸದನದಲ್ಲಿ ಕೇಳುವಂತಹ ಪ್ರಶ್ನೆಗೆ ಉತ್ತರ ಕೊಡುವಂತಹ ಯೋಗ್ಯತೆ ನಿಮ್ಮ ಸರ್ಕಾರದಲ್ಲಿರುವಂತಹ ಮಂತ್ರಿಗಳಿಗಿಲ್ಲ, ತಕ್ಷಣ ಎಚ್ಚೆತ್ತುಕೊಂಡು ಈ ಮಂತ್ರಿಗಳ ಕಿವಿ ಹಿಂಡುವಂತಹ ಕೆಲಸವನ್ನ ಮಾಡಿ, ಈ ರೀತಿಯಾಗಿ ಯುಟಿ ಖಾದರ್ ಅವರು ಮುಖ್ಯಮಂತ್ರಿಗಳಿಗೆ ಹೇಳಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಾದ್ರೂ ಮುಖ್ಯಮಂತ್ರಿಗಳು ಈ ಸಂಬಂಧಪಟ್ಟಂತಹ ಮಂತ್ರಿಗಳಿಗೆ ಸರಿಯಾದ ರೀತಿಯಲ್ಲಿ ತಿಳಿ ಹೇಳಿ ಅವರ ಜವಾಬ್ದಾರಿ ಏನು ಅನ್ನೋದನ್ನ ತಿಳಿಸ್ಕೊಡ್ತಾರ, ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಗೆ ಏನಿಸ್ತದೆ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚಿಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.